ಪ್ರೆಷರ್ ಬಂದನು ಫಾಸ್ಟ್ ನಾ ತೆಗಿತೆ మురుగాసు విజయదాసు ಗೋಪಾಲದಾಸು ಜಗನ್ನಾಥದಾಸು ಬೇರೆ ಊರಿಗೆ ಹೋಗ್ಬೇಡ್ರಂತ್ರಿ ಎಲ್ಲ ಇಲ್ಲೇ ಇದ್ದಾರೆ ದಾಸ ಇಲ್ಲೇ अरे नमस्ते आहुत्याय नमस्ते दक्षिणाते नमः हरियाय महावीरे नमो नमः आनंदयो भवात्याय नमो ब्रह्मस्वरूपे सरकार वरदाते दायिनेशाय नमो नमः राधिका सभापति जन्मा प्रभुदाय राधिका विश्वति वरदपदेवते आभवता ब्रह्मा बाबा बाबा सुवा राधिका भव्यादे वसनाय वत्सला अन्यदा जगन्नाथ भवे नमः तस्मात् कन्या भावे राक्षर ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆನಂದತೀರ್ಥ ಗುರುಭ್ಯೋ ನಮಃ. ಗೋಪಾಲದಾಸ ಗುರುಭ್ಯೋ ನಮಃ. ಗೋಪಾಲದಾಸರ ಆರಾಧನೆಯ ಪರ್ವಕಾಲ. ನಮ್ಮಿಂದ ಗೋಪಾಲದಾಸರು ಶಾರೀರಿಕವಾಗಿ ಅಸ್ತಂಗತರಾಗಿದ್ದರೂ ಹಾಡುಗಳ ಮೂಲಕ ಅವರ ಕೃತಿಗಳ ಮೂಲಕ ಇನ್ನೂ ನಮ್ಮೆಲ್ಲರ ಮಧ್ಯೆ ಜೀವಂತರಾಗಿದ್ದಾರೆ. ಅವರು ಶಾರೀರಿಕವಾಗಿ ಓಡಾಡಿಕೊಂಡಿರುವಾಗ ಮಾತಿನ ಮೂಲಕ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದರೆ, ಈಗ ನಮಗೆ ಏನು ಸಮಸ್ಯೆಗಳಿದೆ, ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ರೀತಿಯ ಹಾಡನ್ನು ನಿರ್ಮಾಣ ಮಾಡಿದ್ದಾರೆ ಗೋಪಾಲದಾಸರು. ಏನು ಸಮಸ್ಯೆ, ಆ ಸಮಸ್ಯೆಯ ಪರಿಹಾರಕ್ಕೆ ಆ ಹಾಡನ್ನು, ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಡನ್ನು ನಾವು ಆವೃತ್ತಿ ಮಾಡಿದರೆ 48 ಬಾರಿಯೋ 108 ಬಾರಿಯೋ ಆವೃತ್ತಿ ಮಾಡಿದರೆ ನಮ್ಮ ಸಮಸ್ಯೆಗಳಿಗೆ ಆ ಹಾಡಿನ ಮೂಲಕ ಗೋಪಾಲದಾಸರು ಶೀಘ್ರವಾಗಿ ಪರಿಹಾರ ಕೊಡ್ತಾರೆ. ಅಂತಹ ಸಾಮರ್ಥ್ಯದಿಂದ ಕೂಡಿದವರು. ಆ ಸಾಮರ್ಥ್ಯ, ಆ ಚೇತನಕ್ಕೆ ಬಂದದ್ದು ಮಧ್ವರಿಂದಾಗಿ, ಮಧ್ವರಿಗೆ ಬಂದದ್ದು ವೇದವ್ಯಾಸ ದೇವರಿಂದಾಗಿ, ಭಗವಂತನಿಂದಾಗಿ. ಅಂತಹ ಗೋಪಾಲದಾಸರು ಸಮಾಜಕ್ಕೆ ಒಳಿತಾಗುವುದಾದರೆ, ಯಾವ ವ್ಯಕ್ತಿಯಿಂದ ಆಧ್ಯಾತ್ಮಿಕ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ ಒಳಿತಾಗಬೇಕು ಅಂತ ದೇವರ ಸಂಕಲ್ಪ ಉಂಟೋ ಅದನ್ನು ಅರಿತಿರುವವರು ಗೋಪಾಲದಾಸರು. ಆದರೆ ಯಾರಿಂದ ಆಗಬೇಕು ಅಂತ ಭಗವಂತನ ಸಂಕಲ್ಪವೋ ಆ ವ್ಯಕ್ತಿಗೆ ಆಯುಷ್ಯ ಇಲ್ಲ,
ಇಂತಹ ಸಂದರ್ಭದಲ್ಲಿ ಗೋಪಾಲದಾಸರು ತನ್ನ ಆಯುಷ್ಯವನ್ನೇ 1-2 ವರ್ಷಗಳಲ್ಲ, ನಾವು ಒಂದು ದಿವಸ ನಮ್ಮ ಆಯುಷ್ಯವನ್ನು ಬಿಟ್ಟು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೇವೆ. ಆದರೆ ಗೋಪಾಲದಾಸರು ತನ್ನ 40 ವರ್ಷಗಳ ಆಯುಷ್ಯವನ್ನು ಜಗನ್ನಾಥದಾಸರಿಗೆ ಧಾರೆ ಎರೆದು ಭಗವಂತನ ಸಂಕಲ್ಪಕ್ಕೆ ತಾನು ಒಂದು ರೀತಿಯಲ್ಲಿ ಸಂಕಲ್ಪವೆಂಬ ವೃಕ್ಷಕ್ಕೆ ತಾನು ಕಟ್ಟೆಯನ್ನು ಕಟ್ಟಿ ನೀರೆರೆದು ಪೋಷಿಸಿದಂತೆ. ಆವಾಗ ಏನಾಯಿತು ಅಂತಂದರೆ ಅದರಿಂದ ಗೋಪಾಲದಾಸರ ಆಯುಷ್ಯ ಅಭಿವೃದ್ಧಿಯಾಯಿತು, ಆಯುಷ್ಯ ಜಾಸ್ತಿ ಆಯಿತು. ಅಂದರೆ ಅವರ ಹಾಡುಗಳೆಂಬ ಅವರ ಶರೀರ ಇನ್ನಷ್ಟು ಬಹಳಷ್ಟು ವರ್ಷಗಳ ಕಾಲ ಈ ನೆಲದಲ್ಲಿ ಓಡಾಡಲಿಕ್ಕೆ ಇದೆ. ಹಾಗೆ ಓಡಾಡಿಕೊಂಡು ಸದ್ಯ ನಮ್ಮ ದೇಶ ಏನು ಕೆಟ್ಟ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ, ಒಂದು ಬದಿಯಲ್ಲಿ ಗೋವುಗಳ ವಧೆ, ಒಂದು ಬದಿಯಲ್ಲಿ ನಮ್ಮ ಸಂಸ್ಕೃತಿಯ ವಧೆ, ಇಂಥದ್ದೇನೆಲ್ಲ ನಡೀತಾ ಉಂಟು. ಗೋಪಾಲದಾಸರೇ, ನಿಮ್ಮ ಹತ್ರ ಬೇಡೋದು ಈ ಗೋವಧೆಯನ್ನು ಯಾರು ಮಾಡ್ತಾರೋ, ಸಂಸ್ಕೃತಿಯ ನಾಶವನ್ನು ಯಾವ ವ್ಯಕ್ತಿಗಳು ಮಾಡ್ತಾರೋ ಅವರ ಆಯುಷ್ಯವನ್ನು ಕೂಡ ನೀವು ಅವರಿಂದ ಕಸಿದು ಸಾತ್ವಿಕರಿಗೆ ಕೊಡತಕ್ಕಂತಹ ವಾತಾವರಣ ನಮ್ಮಲ್ಲಿ ಬರಲಿ ಅಂತ ಈ ಆರಾಧನೆಯ ಪರ್ವಕಾಲದಲ್ಲಿ ನಾವು ಗೋಪಾಲದಾಸರ ಅಂತರ್ಯಾಮಿ, ಮಧ್ವರ ಅಂತರ್ಯಾಮಿ ವೇದವ್ಯಾಸ ದೇವರನ್ನು ಈ ಮುಂಗುಲಿ ಪ್ರಾಣದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.